ನನ್ನ ತರಗತಿ ಕನ್ನಡ ಪಾಠ 1 ತೋಳ ಬಂತು ತೋಳ. ಈ ಗದ್ಯದ ಪದಗಳ ಅರ್ಥ: ಅರಚು, ಜೋರಾಗಿ ಕೂಗು, ತಮಾಷೆ, ಹಾಸ್ಯ, ವಿನೋದ. ನಸುನಗು, ನಸುನಗು ಅಂದರೆ ಸ್ವಲ್ಪನೇ ನಗು. ಕೊಣಗು, ಆಕ್ಷೇಪ ಅಥವಾ ಒಟಗುಡು, ಇಲ್ಲದಿದ್ದರೆ ಸ್ಪಷ್ಟವಾಗಿ ಮಾತನಾಡು. ಗುಗ್ಗು, ಗುಗ್ಗು ಅಂದರೆ ದಡ್ಡ, ಧಾವಿಸು, ಓಡಿ ಬರುವುದು, ಮೋಜು, ಆಟ. ಪ್ರಶ್ನೆಗಳು: 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. 2ನೇ ಕ್ವಶನ್: ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಏನು ಮಾಡುತ್ತಿದ್ದನು? ಬಯಲಿನಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ, ಬೇಗ ಬನ್ನಿ ಕಾಪಾಡಿ ಎಂದು ಕೂಗಿದನು. 4ನೇ ಪ್ರಶ್ನೆ: ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಹುಡುಗನ ಕೂಗು ಕೇಳಿ ಸಹಾಯಕ್ಕೆ ಬಂದು ಧೈರ್ಯ ಹೇಳಿ ಹಿಂದಿರುಗಿದರು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಹುಡುಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ತಿಳಿದು ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ತೋಳ ಬಂತು ತೋಳ ಕಥೆಯ ನೀತಿ ಏನು? ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ತಮಾಷೆ: ನಾವು ಶಾಲೆಯಲ್ಲಿ ತಮಾಷೆ ಮಾಡುತ್ತೇವೆ. ಧಾವಿಸು: ರಸ್ತೆಯಲ್ಲಿ ಅಪಘಾತ ನಡೆದಾಗ ಜನರು ಧಾವಿಸಿ ಬರುತ್ತಾರೆ. ಕೊಣಗು: ತಾಯಿ ಮಕ್ಕಳಿಗೆ ಬುದ್ಧಿ ಹೇಳಿದಾಗ ಮಕ್ಕಳು ಗೊಣಗುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.